ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ನಿಮ್ಮೆಲ್ಲರ ಗುರುವರ್ಯರಾಗಿರತಕ್ಕಂಥ ಪರಮಪೂಜ್ಯ ಶ್ರೀ ಶೆಬ್ರ ಮಹಾಂತಲಿಂಗ ಮಹಾಸ್ವಾಮೀಜಿಯವರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಒಂದು 25 ವರ್ಷದ ರಜತ ಮಹೋತ್ಸವದ ಕಾರ್ಯಕ್ರಮದ ತನ್ನಿಮಿತ್ತವಾಗಿ ಮಹಾತ್ಮರ ಜೀವನ ದರ್ಶನದ ಒಂದು ಪ್ರವಚನ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮಪೂಜ್ಯರು, ವಯೋವೃದ್ಧರು, ಲಿಂಗಪೂಜಾ ನಿಷ್ಠರು, ಅನುಭಾವಿಗಳು ಆಗಿರತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಸಿದ್ಧಲಿಂಗ ಮಹಾಸ್ವಾಮೀಜಿಯವರ ಶ್ರೀಚರಣಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ, ಮನುಷ್ಯ ಯಾವಾಗಲೂ ಏನದ ಲೌಕಿಕವಾಗಿರತಕ್ಕಂಥ ಬದುಕಿಗೆ ಹೆಚ್ಚು ಏನದ ಆಸಕ್ತಿಯನ್ನು, ಹಂಬಲವನ್ನು ಕೊಡ್ತಾನೆ. ಹೌದಾ? ಒಂದು ವೇಳೆ ಇದೇ ಒಂದು ಸಮಾರಂಭದಲ್ಲಿ ಏನಾದರೂ ಒಂದು ನೃತ್ಯ ಇತ್ತು ಅಂತಂದರೆ, ಒಂದು ನಾಟಕ ಇತ್ತು ಅಂತಂದರೆ, ಒಂದು ಹಾಸ್ಯ ಪ್ರಧಾನವಾಗಿರ್ತಕ್ಕಂಥ ಕಾರ್ಯಕ್ರಮ ಇತ್ತು ಅಂತಂದರೆ ನೀವು ಹೇಗಿರ್ತಿದ್ರಿ? ಕಣ್ಣು ಬಿಟ್ಟುಕೊಂಡು ಕಣ್ಣಾಗ 4 ಸೊಳ್ಳೆ ಹಾದರು ಏನದ ಗೊತ್ತಾಗಲಾರ್ದಂಗೆ ಕಣ್ಣು ತೆರ್ಕೊಂಡು ನೋಡ್ಕೋತ ಕುಂದಿರ್ತಿರಲ್ಲ. ನಿಮ್ಮ ಬದುಕನ್ನು ರೂಪಿಸುವಂಥ, ನಿಮ್ಮ ಬದುಕಿಗೆ ಮಾರ್ಗದರ್ಶನವನ್ನು ತೋರಿಸುವಂಥ, ನಿಮ್ಮ ಬಾಳಿಗೆ ಬೆಳಕನ್ನು ಕೊಡುವಂಥ, ನಿಮ್ಮನ್ನು ಸರಿಯಾದ ದಾರಿಯತ್ತ ಕೊಂಡೊಯ್ಯುವಂಥ ಸಂತರ, ಶರಣರ ಬದುಕಿನ ಜೀವನವನ್ನು ಒಂದಿಷ್ಟು ಆಲಿಸ್ರಿ ಅಂತ ಹೇಳಿದ್ರೆ ಸ್ಟೇಜ್ ಬಿಟ್ಟು ದೂರ ಹೋಗ್ತೀರಿ ಅಲ್ಲಿ. ಆದರೆ ಅದೇ ನೃತ್ಯ ನಾಟಕ ಇಲ್ಲಿತ್ತು ಅಂತಂದ್ರೆ ಮೊದಲು ಬಂದು ಮುಂದಿನ ಜಾಗ ಹಿಡ್ಕೊತೀರಲ್ಲ. ಹಿಂದೆ ಕೂತ್ರೆ ನೆಟ್ಟಕ್ಕೆ ಕಾಣಂಗಿಲ್ಲ, ಮುಂದೆ ಕೂತು ಹೋಗಿ ನೋಡೋಣ ಅಂತೀರಿ. ಆದರೆ ಬದುಕನ್ನು ಹಾಳು ಮಾಡುವಂಥದ್ದನ್ನು ಮುಂದೆ ಕೂತು ನೋಡೋಕೆ ಬಯಸ್ತೀರಿ, ಬದುಕನ್ನು ಉದ್ಧಾರ ಮಾಡುವಂಥದ್ದನ್ನು ಹಿಂದೆ ಕೂತು ಏನದ ಮಾತಾಡೋಕೆ ಬಯಸ್ತೀರಿ. ಇದು ಮನುಷ್ಯನ ಬದುಕು, ಇದು ಜೀವನ. ಇದು ಯಾಕೆ ಮನುಷ್ಯನಿಗೂ ಹಾಗೂ ಏನದ ಮಹಾತ್ಮರಿಗೂ ವ್ಯತ್ಯಾಸಗಳು ಎಲ್ಲಿರ್ತಾವೆ ಅಂದರೆ ಇಲ್ಲೇ ಇರ್ತಾವೆ. ನೀವು ಅಧೋಮುಖವಾಗಿರ್ತಕ್ಕಂಥ ಮನಸ್ಸಿನ ಭಾವನೆಗಳಂತ ನೀವು ಹೋಗ್ತೀರಿ, ಮಹಾತ್ಮರು ಊರ್ಧ್ವಮುಖವಾಗಿರತಕ್ಕಂಥ ಭಗವಂತನ ಒಂದು ಮಾರ್ಗದತ್ತ ಅವರು ಹೋಗ್ತಾರೆ. ಹಾಗಾಗಿ ಅವರು ನಿಮಗಿಂತಲೂ ದೊಡ್ಡವರು, ಶರಣರು, ಸಂತರು. ಅವರು ನಿಮ್ಮ ಹಾಗೆ ಬದುಕ್ತಾರೆ, ನಿಮ್ಮ ಹಾಗೆ ಜನಿಸ್ತಾರೆ, ನಿಮ್ಮ ಹಾಗೆ ಇರ್ತಾರೆ. ಆದರೆ ಹೊರನೋಟವೇನದ ನಿಮ್ಮ ಹಾಗೆ ಇರಬಹುದು, ಒಳನೋಟ ನಿಮ್ಮ ಹಾಗೆ ಅಲ್ಲ. ಹೊರಗಣ್ಣಿನಿಂದ ನಿಮ್ಮ ಹಾಗೆ ಏನದ ನೋಡಬಹುದು, ಒಳಗಣ್ಣಿನಿಂದ ಏನದ ನೀವು ಅವ್ರನ್ನ ನೋಡಲಿಕ್ಕಾಗೋದಿಲ್ಲ. ಅವರು ನಿಮ್ಮನ್ನು ನೋಡಬಹುದು, ನೀವು ಅವ್ರನ್ನ ನೋಡೋಕ್ಕಾಗಲ್ಲ. ನೀವು ಹೊರಗಣ್ಣಿನಿಂದ ಹೊರನೋಟವನ್ನು ಮಾತ್ರ ನೋಡಬಲ್ಲರಿ. ಆದರೆ ಮಹಾತ್ಮರು ತಮ್ಮ ಒಳಗಣ್ಣಿನಿಂದ ನಿನ್ನ ಮನಸ್ಸಿನ ಭಾವನೆಗಳನ್ನೆಲ್ಲವನ್ನು, ನಿನ್ನ ಬದುಕಿನ ಎಲ್ಲ ಆಯಾಮಗಳನ್ನು ಏನದ ಮಹಾತ್ಮರು ಬಲ್ಲರು. ಈಗಿನ ಮುಂದಿನ ಭವಿಷ್ಯವನ್ನು ಮಹಾತ್ಮರು ನಿನ್ನ ನೋಡಿದ ತಕ್ಷಣವನ್ನೇ ಹೇಳುವಂಥ ಸಾಮರ್ಥ್ಯವನ್ನು ಅವರು ಪಡ್ಕೊಂಡಿರ್ತಾರೆ. ಅವರು ಹೊರಗಣ್ಣವನ್ನು ಉಪಯೋಗಿಸೋದಿಲ್ಲ, ಅವರು ಅಂತರಂಗದ ಒಳಗಣ್ಣಿನಿಂದ ನಿನ್ನ ಬದುಕನ ಚಿತ್ರಣವನ್ನೇ ಅವರು ನಿನಗೇನದು ಬಿಚ್ಚಿಡಬಲ್ಲರು.
ಅದಕ್ಕೆ ಅವರು ಮಹಾತ್ಮರಾಗ್ತಾರೆ, ಸಂತರಾಗ್ತಾರೆ, ಅವರು ಶರಣರಾಗ್ತಾರೆ. ಬಹುಶಃ ನೀವಿಲ್ಲ, ನಿಮ್ಮನ್ನ ಹಿರಿಯರು, ನಿಮ್ಮ ತಂದೆ ತಾಯಿಗಳು ಒಳಬಳ್ಳಾರಿ ಚನ್ನಬಸವ ತಾತನವರೆಲ್ಲ ಕಂಡಿರ್ತಾರೆ, ನೋಡಿರ್ತಾರೆ. ಹೌದಾ? ಅವರು ಹೋದ ತಕ್ಷಣ ಏನದ ನೀವು ಸಮಸ್ಯೆಗಳನ್ನು ಹೇಳಿದಾಗ ಅದಕ್ಕೊಂದು ಪರಿಹಾರವನ್ನು ಹೇಳ್ತಿದ್ರಲ್ಲ. ಈಗ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು, ನೀವು ಹೋಗಿ ಅವ್ರ ಹತ್ರ ನಿಮ್ಮ ನೊಂದಿರ್ತಕ್ಕಂಥ, ಬೆಂದಿರ್ತಕ್ಕಂಥ, ಬದುಕಿಗೆ ಏನೋ ತೊಂದರೆ ಆಗಿರ್ತಕ್ಕಂಥ ಸಮಸ್ಯೆಗಳನ್ನ ಹೇಳಿದಾಗ ಅವರು ಹೇಳ್ತಾರೆ. ಆದರೆ ಅವರು ತಮ್ಮ ಅಂತರಂಗದ ಕಣ್ಣಿನಿಂದ ನೋಡಿರುವಂಥದ್ದನ್ನು ನಿನಗೆ ಹೇಳ್ತಾರೆ. ಅವರು ನೀನು ಬಾಹ್ಯವಾಗಿರ್ತಕ್ಕಂಥ ಕಣ್ಣಿನಿಂದ ನೋಡಿರಿದಂಥ ಅನುಭವಿಸಿರ್ತಕ್ಕಂಥದ್ದನ್ನು ನೀನು ಅವ್ರ ಮುಂದೆ ಹೇಳ್ತೀಯ ನೀನು. ಹಾಗಾಗಿ ಅದಕ್ಕೆ ಅವರು ಪರಿಹಾರ ಹೇಳ್ತಾರೆ. ತಮ್ಮ ಹೀಗೆ ಮಾಡು, ನೀನು ಹೀಗೆ ನಡ್ಕೋ, ತಾತನ ಗದ್ದಿಗೆ ನಡ್ಕೋ, ಶಾಂಭವಿ ಗದ್ದಿಗೆ ನಡ್ಕೋ, ನಿನಗೆ ಒಳ್ಳೇದಾಗ್ತದೆ ಅಂತ. ಮನುಷ್ಯ ಬದುಕನ್ನು ರೂಪಿಸ್ಕೊಳ್ಳಲಿಕ್ಕೆ ಭಗವಂತ ಈ ಶರೀರವನ್ನು ಕೊಟ್ಟಾನ. ಇದನ್ನ ಶರೀರವನ್ನು ಅಳಿಸ್ಕೋದಕ್ಕಲ್ಲ, ಉಳಿಸೋದಕ್ಕಾಗಿ ನಾವೇನದ ಬದುಕಬೇಕು. ಅದಕ್ಕಾಗಿ ಏನದ ನಾವು ಆಲೋಚನೆ ಮಾಡಬೇಕು. ಭಾಳ ಅಪರೂಪವಾಗಿರ್ತಕ್ಕಂತಹ ಶರೀರ ಇದು ಭಗವಂತ ನಮಗೆ ಕೊಟ್ಟಾನ. ಬಹಳ ವಿಶೇಷವಾಗಿರ್ತಕ್ಕಂಥ ಗುಣಗಳನ್ನು, ಜ್ಞಾನವನ್ನು, ದೃಷ್ಟಿಯನ್ನು, ಚಿಂತನೆಯನ್ನು, ಮನವರಿಕೆಯನ್ನು, ಆಡುವಿಕೆಯನ್ನು, ಕೇಳುವಿಕೆಯನ್ನು, ಎಲ್ಲ ಗುಣಗಳು ಮನುಷ್ಯನಿಗೆ ಮಾತ್ರ ಭಗವಂತ ಕೊಟ್ಟಾನ. ಬಹಳ ವಿಶೇಷವಾಗಿ ಅನ್ನೋದು ಕೊಟ್ಟಾನ. ಅದರ ಸದ್ಬಳಕೆಯಾಗಬೇಕು, ಅದರ ದುರ್ಬಳಕೆಯಾಗಬಾರ್ದು. ನೀನು ಒಳ್ಳೆಯದನ್ನೇ ಕೇಳು, ಒಳ್ಳೆಯದನ್ನೇ ನೋಡು, ಒಳ್ಳೆಯವನಾಗೇ ನಡುದು ಏನದ ನನ್ನ ಹತ್ರ ಬಾ ಅಂತ ಭಗವಂತ ಕಳಿಸಿದ್ರೆ ನಾವು ಏನದ ಯಾವುದು ಮಾಡಬೇಕು ಅದನ್ನು ಮಾಡೋದಿಲ್ಲ, ಯಾವುದು ಮಾಡಬಾರದು ಅದನ್ನು ನಾವು ಭಾಳ ಪ್ರೀತಿಯಿಂದ ಮಾಡ್ತೀವಿ ನಾವು. ಅದಕ್ಕೆ ನಮಗೆ ಮನುಷ್ಯರಿಗೆ ನೋವುಗಳಿದ್ದಾವೆ, ಕಷ್ಟಗಳಿದ್ದಾವೆ, ತೊಂದರೆಗಳು ಬರ್ತವೆ. ಅಂಥವು ಬಂದಾಗ ಮತ್ತೆ ನೀವು ಹೋಗೋದೆಲ್ಲಿಗೆ? ಮಹಾತ್ಮರ ಸನ್ನಿಧಾನಕ್ಕೆ. ಎಲ್ಲ ಸುಖ ಇತ್ತು, ಸಂತೋಷ ಇತ್ತು, ನೆಮ್ಮದಿ ಇತ್ತು ಅಂತಂದ್ರೆ ಅವ್ರ ಸನ್ನಿಧಾನಕ್ಕೆ ಹೋಗಲ್ಲ ನೀವು. ಹೊಕ್ಕಿರಣ ಬೇಕಂದಿದ್ದು ನಿಮಗಿತ್ತು ಅಂತಂದ್ರೆ ನೀವು ಅಲ್ಲಿ ಹೋಗಲ್ಲ. ನೀವು ಹೋಗೋ ಸನ್ನಿಧಾನಗಳು ಬೇರೆ ಅವು. 8 ಗಂಟೆದಿಂದ ರಾತ್ರಿ 12 ಗಂಟೆ ಮಟ್ಟ ಇರ್ತಾವೆ. ಅಲ್ಲಿ ಹೋಗ್ತೀರಿ. ಆದ್ರೆ ಅದರಿಂದ ತೊಂದರೆಯ ಕೈಯಂದೆಲ್ಲ ಕಳ್ಕೊಂಡ ಮೇಲೆ ಏನೂ ಇಲ್ಲ ಅಂದಾಗ ಏನದ ತಾತನವ್ರ ಹತ್ರ ಬರ್ತೀರಿ. ತಾತ ನಿನ್ನ ಪಾದಕ್ಕೆ ಬಿದ್ದೀನಪ್ಪ, ನೀನೇ ನನ್ನ ಪಾರು ಮಾಡಬೇಕು. ಎಲ್ಲ ತೊಳ್ಕೊಂಡು ಮಾಡ್ಕೊಂಡು ಮುದುಡಿ ಮಾಡ್ಕೊಂಡು ಬಂದಾಗ ತಾತ ಏನು ಮಾಡ್ಬೇಕು ನಿಮ್ಮನ್ನು? ಒಂದಿಷ್ಟು ಏನಾದರೂ ಉಳಿಸ್ಕೊಂಡು ಬಂದಾಗ ಏನದ ಬಂದ್ರೆ ಏನದ ಅದಕ್ಕೊಂದಿಷ್ಟು ಮತ್ತಿಟ್ಟು ಏನಿರ ತಾತನವ್ರು ಏನದ ಹೇಳಿ ಏನದ ಶುದ್ಧ ಮಾಡ್ಯಾರ. ಎಲ್ಲ ಮುಗಿದ ಹೋಗ್ಯದ. ಆದರೂ ಮಹಾತ್ಮರು ನಿಜ ಭಕ್ತಿಯಿಂದ, ಶುದ್ಧ ಭಾವದಿಂದ ಬಂದಾಗ ಮಾತ್ರ ಅವ್ರೇನದ ನಿನಗೆ ಹರಿಸ್ತಾರ. ಅವರು ಒಂದು ಹರಕೆ ಮಾತೇ ಸಾಕು ನಿನಗೆ, ನಿನ್ನ ಬದುಕು. ಹೆಚ್ಚು ಮಾತುಗಳು ಬೇಕಾಗಿಲ್ಲ. ಒಳ್ಳೇದು ಆಗ್ತೈತಿ ಅಂತಂದ್ರೆ ನಿನಗೆ ಒಳ್ಳೇದಾಗ್ತದ, ಒಳ್ಳೇದಾಗೋದಲ್ಲಪ್ಪ ತಮ್ಮ ಅಂದ್ರೆ ನಿನಗೆ ಒಳ್ಳೇದಾಗೋದೇ ಇಲ್ಲ. ಅದು ಚನ್ನಬಸತಾತನವ್ರು ಏಟು ಹೇಳ್ತಿದ್ರು, ಇಂಥವು 2 ಮಾತಲ್ಲ. ಶಿವ ಅದಾನ, ಒಳ್ಳೇದಾಗ್ತತ್ತಮ್ಮ. ಹೌದಲ್ಲ? ಅವ್ರೇನೇನು ಉದ್ದುದ್ದದ ಏನದ ಒಂದು 10 ಲೈನ್ದು ಏನದ ಹೇಳಿ ಏನದ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳಿದ್ರನಿಲ್ಲ. ನಂಬು, ಶಿವನ ನಂಬು, ಶಿವ ಅದಾನ, ಒಳ್ಳೇದಾಗ್ತದೆ. 2 ಮಾತು. ಅಂಥ ಭಾವದಿಂದ ಬೆಳೆದಂಥವ್ರು ಮಹಾತ್ಮರಾಗ್ತಾರೆ. ಅದಕ್ಕೆ ಮಹಾತ್ಮರಿಗೆ ಎಷ್ಟು ಗೌರವ ಇರ್ತದೆ, ಎಷ್ಟು ತೂಕ ಇರ್ತದೆ ಅನ್ನೋದಕ್ಕೆ ಅಲ್ಲಮ ಪ್ರಭುದೇವರು ಒಂದು ಭಾಳ ಸುಂದರವಾಗಿರ್ತಕ್ಕಂಥ ಮಾತನ್ನು ಬರೀತಾರೆ. ಒಂದೇ ಒಂದು ಲೈನ್ ಹೇಳ್ತೇನೆ ನಾನು, ಪೂರ್ತಿ ಹೇಳಲ್ಲ. ಪೂರ್ತಿ ಹೇಳ್ಕೊತ ಕೂತ್ರೆ ನೀವು ಯಾರೂ ಇರಲ್ಲ ಅದನ್ನು. ಯಾಕಂದ್ರೆ ಮೊದಲೇ ಅಲ್ಲಮ ಪ್ರಭುದೇವರು ವಚನ ಅಂತಂದರೆ
ಅವಂಥರ ಬೆಳಗಿನ ವಚನಗಳು ಅವೆಲ್ಲ. ಅವು ಹೇಗಾಗಿ ಶಬ್ದಗಳ ಏನದ ವಿವರಣೆ ಮಾಡ್ತಾ ಹೋಗ್ತೀವಿ, ಹಾಗಾಗಿ ನಿಮ್ಮ ಕಣ್ಣುಗಳು ಹಂಗೆ ತೇಲಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಅದಕ್ಕೆ ಒಂದೇ ಲೈನಿಂದ ನಾನು ಬಳಸಿಕೊಳ್ತೇನೆ. ಒಡಲಿಲ್ಲದಾತ ಬಸವಣ್ಣ. ಏನು? ಒಡಲಿಲ್ಲದಾತ ಬಸವಣ್ಣ, ಪ್ರಾಣವಿಲ್ಲದಾತ ಬಸವಣ್ಣ. ಬಸವಣ್ಣನನಾಗಿ ನನ್ನನೇಕೆ ಹುಟ್ಟಿಸಲಿಲ್ಲ ಪ್ರಭುವೇ ಗುಹೇಶ್ವರ. ಎಂಥ ಮಾತು! ಬಸವಣ್ಣನಾಗಿ ನನ್ನನ್ನೇಕೆ ಹುಟ್ಟಿಸಲಿಲ್ಲ, ಪ್ರಭುವಾಗಿ ಏಕೆ ಹುಟ್ಟಿಸಿದೆ ಗುಹೇಶ್ವರ ಅಂತ ಒಂದು ಮಾತು ಬರೀತಾರೆ. ಜ್ಞಾನದೊಳಗೆ, ವೈರಾಗ್ಯದೊಳಗೆ, ಹಠಯೋಗದೊಳಗೆ ಬಸವಣ್ಣನಿಗಿಂತಲೂ ಮಿಗಿಲಾಗಿರದಂಥವರು ಪ್ರಭುದೇವರು. ಪ್ರಭುದೇವರಂದ್ರೆ ಏನು ಸಾಮಾನ್ಯರಲ್ಲ ಅವರು. ಅದ್ಭುತವಾಗಿರತಕ್ಕಂಥ ಜ್ಞಾನ ಅದು. 12ನೇ ಶತಮಾನದಲ್ಲಿ ರಚನೆಯಾಗಿರತಕ್ಕಂಥ ಅನುಭವ ಮಂಟಪದ ಸ್ಥಾನವನ್ನು ಬಸವಣ್ಣನವರು ಪ್ರಭುದೇವರು ಬರುಮಠ ಎನ್ನದ ಕಾಯಿದ್ರು. ಯಾಕ? ಪರಿಪಕ್ವವಾಗಿರತಕ್ಕಂಥ ಜ್ಞಾನ ಹೊಂದಿರತಕ್ಕಂಥ ವ್ಯಕ್ತಿ ಮಾತ್ರ ಏನದ ಅನುಭವ ಮಂಟಪದ ಅಧ್ಯಕ್ಷತೆಯನ್ನು ವಹಿಸ್ಕೋಬೇಕು. ಸುಮ್ಮನೆ ಹೋಗಿ ಕೂತ್ಕೊಳ್ಳೋದಲ್ಲ. ಅಲ್ಲಿ ಪಕ್ವತೆ ಇರಬೇಕು. ಅಪಕ್ವವಾಗಿರ್ತಕ್ಕಂಥ ವಿಚಾರಗಳು, ಬುದ್ಧಿಯಿಂದ ಬರುವಂಥ ಮಾತುಗಳನ್ನು ಪರಿಶುದ್ಧಗೊಳಿಸುವಂಥ ತಾಕತ್ತಿರುವಂಥ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ ಮಾತ್ರ ಏನದ ಅನುಭವ ಮಂಟಪ ಹತ್ತಬೇಕು ಅಂತ ತಿಳ್ಕೊಂಡು ಬಸವಣ್ಣನವರು ಪ್ರಭುದೇವರ ಬಂದ ಮೇಲೆ ಆ ಒಂದು ಪೀಠವನ್ನು ಪ್ರಭುದೇವರಿಗೆ ಬಿಟ್ಟುಕೊಡ್ತಾರೆ. ಅಂಥ ಒಂದು ವ್ಯಕ್ತಿತ್ವವನ್ನು ಪಡೆದುಕೊಂಡಿರ್ತಕ್ಕಂಥವರು ಪ್ರಭುದೇವರು. ಹಾಗಾದರೆ ಅಷ್ಟು ದೊಡ್ಡಾತ, ಅಷ್ಟು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಬಸವಣ್ಣನವನಿಗೆ ಈ ಮಾತು ಹೇಳಬೇಕಾದ್ರೆ ಏನು? ಒಡಲಿಲ್ಲದಾತ ಬಸವಣ್ಣ, ಪ್ರಾಣವಿಲ್ಲದಾತ ಬಸವಣ್ಣ, ನನ್ನನ್ನು ಬಸವಣ್ಣನಾಗಿ ಯಾಕೆ ಹುಟ್ಟಿಸಲಿಲ್ಲ, ಪ್ರಭುದೇವರು ಯಾಕೆ ಹುಟ್ಟಿಸಿದಿ ಅಂತ ಗುಹೇಶ್ವರ ಲಿಂಗ ಕೇಳ್ತಾರೆ ಅವರು. ನಾನು ಬಸವಣ್ಣನಾಗಬೇಕಾಗಿತ್ತು, ಪ್ರಭುದೇವರಾಗಿ ಯಾಕೆ ಹುಟ್ಟಿಸಿದೆ ನೀನು ಭಗವಂತ, ನಾನು ಪ್ರಭುದೇವರನ್ನ ಯಾಕೆ ಮಾಡಿದೆ ನೀನು ಅಂದರೆ ಬಸವಣ್ಣನವರಲ್ಲಿ ಎಂಥ ವ್ಯಕ್ತಿತ್ವ ಇರ್ಬೋದು, ಎಂಥ ಬದುಕಿನ ದಾರಿಯನ್ನು ಅವರು ಕಂಡುಕೊಂಡಿರಬೇಕು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇಲ್ಲಿ ಸುಮ್ಮನೆ ಸಾಮಾನ್ಯವಾಗಿರ್ತಕ್ಕಂಥ ಯಾವರ ವ್ಯಕ್ತಿ ಹೇಳ್ತಾರತ್ತಂದ್ರೆ ಆ ಮಾತು ಬೇರೆ. ಅನುಭವವನ್ನು ಅರಕೊಂಡು ಕೊಡ್ದಿರ್ತಕ್ಕಂಥ ವ್ಯಕ್ತಿ ಆತ ಪ್ರಭುದೇವರವರು. ಪ್ರತಿಯೊಬ್ಬ ಶರಣರ ಬೆಳಗಿನ ವಚನ ಹೇಳಿದರೂ ಉತ್ತರವನ್ನು ಕೊಟ್ಟಂಥವರು, ಸಾಮಾನ್ಯ ವಚನಗಳಿಗೂ ಉತ್ತರವನ್ನು ಕೊಟ್ಟಂಥವರು, ತಿದ್ದಿದವರು, ತೀಡಿದವರು, ಸರಿಯಾಗಿ ಮಾರ್ಗದರ್ಶನ ಮಾಡಿದಿರ್ತಕ್ಕಂಥ ವ್ಯಕ್ತಿತ್ವವನ್ನು ಅಲ್ಲಮ ಪ್ರಭುದೇವರು ಪಡೆದಂಥವರು ಇಂಥ ಮಾತು ಹೇಳ್ತಾರತ್ತಂದರೆ ಬಸವಣ್ಣನ ವ್ಯಕ್ತಿತ್ವ, ಬಸವಣ್ಣನ ಬದುಕು ಎಂಥ ಎತ್ತರಕ್ಕೆ ತೂತು ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗ್ತದೆ. ಒಡಲು ಅಂದರೆ ಹೊಟ್ಟೆ, ಹೌದಾ? ಅನ್ಬೋದು. ಹಂಗಾರೆ ಬಸವಣ್ಣಗೆ ಹೊಟ್ಟೆನೇ ಇರಲಿಲ್ಲ ಏನ್ರಿ ನೀವು ಅನ್ಬೋದು. ಹಾಂ, ಬಸವಣ್ಣಗ ಹೊಟ್ಟೆನೇ ಇರಲಿಲ್ಲ ನಂಗಾರ. ಬಸವಣ್ಣನಿಗೆ ಹೊಟ್ಟೆ ಇರಲಿಲ್ಲ ಅಂತಲ್ಲ, ಮನುಷ್ಯನಿಗೆ 2 ಒಡಲು ಇರ್ತಾವ. ಒಂದು ಉದರ ಒಡಲು, ಜಠರಾಗ್ನಿಯ ಒಡಲು, ಒಂದು ದಾಹಾಗ್ನಿಯ ಒಡಲು. ಪ್ರತಿಯೊಬ್ಬ ವ್ಯಕ್ತಿಗೆ, ಮನುಷ್ಯನಿಗೂ ಇವು 2 ಒಡಲು ಇದ್ದೇ ಇರ್ತಾವೆ. ಇವು ಉದರ ಒಡಲು ಯಾವುದು? ಈ ಹೊಟ್ಟೆ. ಉದರ ಒಡಲು ಏನಾರ ಸಾಕಂತದ, ದಾಹಾಗ್ನಿ ಒಡಲು ಎಂದೂ ಸಾಕನ್ನೋದಿಲ್ಲ. ಹೊಟ್ಟಿಗೆ ಏನದ 4 ತುತ್ತ ನೀನೇನದ ಪ್ರಸಾದವನ್ನು ಹಾಕ್ತಿ, ಭಾಳ ರುಚಿ ಐತಿ, ಭಾಳ ಚೆನ್ನಾಗೈತಿ, ಟೇಸ್ಟ್ ಐತಿ ಅಂತಂದ್ರೆ 4 ಬಲ್ಲಿ 5 ಬೇಡ 6 ತಿಂತದ. ಭಾಳ ತೊಗೊಂಡಾನ ಅಂದ್ರೆ 7-8 ತೊಗೊಂಡು ಆಮೇಲೆ ಕೊನೆಗಾದ್ರೂ ಇದು ಸಾಕಪ್ಪ ಅಂತದ ಅಂಥದ್ದಿಲ್ಲ, ಹೋಗೋದಿಲ್ಲ. 7-8 ತುತ್ತು ಮೇಲೆ ಏನಿದೆ ಇನ್ನೊಂದು ತುತ್ತು ಹೋಗಕ್ಕೆ ಸಾಧ್ಯನೇ ಇಲ್ಲ. ಆದರೆ ದಾಹಾಗ್ನಿಯ ಒಡಲು ಏನಿದೆಯಲ್ಲ, ಬಯಕೆಯ ಒಡಲು ಏನಿದೆಯಲ್ಲ, ಬಯಕೆಯ ಭಾವನೆ ಏನಿದೆಯಲ್ಲ, ಅದು ಎಂದೂ ಸಾಕಾಗೋದಿಲ್ಲ. ಅದು
ನಿನ್ನ ಉದ್ದ ಏನದ ಕೊಟ್ಟರು ಕೂಡ ಏನದ ಇನ್ನೂ ಒಂದಿಷ್ಟು ಕೊಟ್ಟರು ಬೇಸಿತ್ತು ಅನ್ನುವಂಥ ಭಾವ ಇರುತ್ತದೆ. ಪ್ರಭುದೇವರು ಹೇಳೋದು ಒಡಲಿಲ್ಲದಾತ ಅಂತಂದ್ರೆ ಏನದ ಈ ಹೊಟ್ಟೆ ಇಲ್ಲದಾತ ಬಸವಣ್ಣ ಅಲ್ಲ. ಆ ಅಪೇಕ್ಷೆಯ ಭಾವದ ಒಡಲಿಲ್ಲರ್ತಕ್ಕಂಥ ಬಸವಣ್ಣ. ಬಸವಣ್ಣನಿಗೆ ಯಾವ ಅಪೇಕ್ಷೆಗಳು ಇಲ್ಲ, ನಿರಪೇಕ್ಷವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಬಸವಣ್ಣ ಪಡ್ಕೊಂಡಿದ್ದಾನೆ ಅನ್ನುವಂಥ ಅರ್ಥದೊಳಗೆ ಪ್ರಭುದೇವರು ಅದನ್ನು ಬಳಕೆ ಮಾಡ್ತಾರೆ. ಪ್ರಾಣವಿಲ್ಲದಾತ ಬಸವಣ್ಣ ಅಂದರೆ ಪ್ರಾಣ ಇಲ್ಲಂದ್ರೆ ಉಳಿಯೋಕ್ಕಾಗ್ತದನ? ಅದು ಹೋದ ಮೇಲೆ ಗುಟುಕು ಬಡಿಯೋದು. ಮತ್ತು ಅದ ಇಲ್ಲಂದ್ರೆ ಹಂಗಾರೆ ಬಸವಣ್ಣನಿಗೇನು ಉಸಿರಾಡ್ತಿದ್ದಿಲ್ಲ, ಹಂಗೆ ಇರ್ತಿದ್ದು ನಾನು? ಅದಲ್ಲ, ಹೌದಲ್ಲ? ಸಾಮಾನ್ಯವಾಗಿ ನೀವು ಕೇಳುವಂಥ ಪ್ರಶ್ನೆ ಇದೆ. ಮತ್ತು ಬಸವಣ್ಣಗೆ ಪ್ರಾಣನೇ ಇಲ್ಲ ಅಂತಂದಮೇಲೆ ಹೆಂಗ್ರಿ ಅಂತ ನೀವು ಆಲೋಚನೆ ಮಾಡ್ತೀರಿ. ಪ್ರಭುವಿನ ವಿಚಾರಧಾರೆ ಅದಲ್ಲ, ಪ್ರಭುವಿನ ಚಿಂತನೆ ಅದು ಅಲ್ಲ. ಪ್ರಭು ಹೇಳ್ತಾನೆ, ಈ ಶರೀರ ನಿಂಬದು ಐತೆ ಅಂತ ತಿಳ್ಕೊಡ್ರಿ, ಇನ್ನೊಬ್ರದಂತ ತಿಳ್ಕೊಡ್ರಿ, ಇಲ್ಲ ಅಂಬದಾರ. ಈ ಶರೀರದೊಳಗೆ ಪ್ರಾಣವಾಯು ಉಸಿರಾಡ್ತದಂದ್ರೆ ಇದಕ್ಕೆ ಕಿಮ್ಮತ್ತದ, ಹೌದಲ್ಲ? ಬೇಲಿ ಅದ. ಅದ್ರ ಉಸಿರಾಡ್ತಿತ್ತಂದರೆ ನೀವೇನದ ದಿನಕ್ಕೆ 20 ಸಲ ಕನ್ನಡಿ ಮುಂದೆ ನಿಂತ್ಕೊತೀರಿ, ತಲೆನೂ ಹೆಚ್ಚುಕೊಂತೀರಿ, ಬಟ್ಟೆನೂ ನೀಟ್ ಮಾಡ್ಕೊತೀರಿ, ಮೆತ್ಕೋತೀರಿ, ಕೆತ್ಕೊತೀರಿ, ಏನೇನೋ ಮಾಡ್ತೀರಿ. ಎದಕ್ಕೆ ಮಾಡ್ತೀರಿ ನೀವದು? ಪ್ರಾಣ ಐತಿ ಅಂತ ಅದನ್ನು ಮಾಡ್ತೀರಿ. ಒಂದು ವೇಳೆ ನೀ ಕನ್ನಡಿ ಮೇಲೆ ನಿಂತಾಗ ಪ್ರಾಣ ಏನಾರು ಜಿಗಿದು ಹೋತು ಅಂತಂದ್ರೆ ಕನ್ನಡಿನೂ ಇರಂಗಿಲ್ಲ, ನೀ ಮನೆ ಒಳಗೂ ಇರಂಗಿಲ್ಲ, ಅಕ್ಕಪಕ್ಕದವರು ಇರಂಗಿಲ್ಲ. ಹೊರಗೆ ಬಂದು ಹೊರಗಿನವ್ರು 4 ಮಂದಿ ಬಂದು ಏನಂದ್ರೆ ಮತ್ತೆ ನೀನು ಮನೆ ಹೊರಗೆ ಹಾಕಿದಾಗ ಅವ್ರಿಗೆ ಸಮಾಧಾನ ಅದು. ಹಂಗಾರೆ ಬೆಲೆ ಇರುವುದು ಅದಕ್ಕೆ ಪ್ರಾಣಕ್ಕೆ, ಹೌದಿಲ್ಲ? ಆದರೆ ಪ್ರಭುದೇವರು ಯಾಕೆ ಹೇಳಿದ ಪ್ರಾಣವಿಲ್ಲದಾತ ಬಸವಣ್ಣ ಅಂತಂದ್ರೆ ಈ ಪ್ರಾಣ ಇದ್ದಾಗ ಮಾತ್ರ ನಾವು ಶರೀರದ ಅಂದ ಚಂದ ವ್ಯಾಮೋಹ ಹುಟ್ಟೋದು. ಅದು ಇದ್ದಾಗ ಮಾತ್ರ. ಅದು ಹೋದ ಮೇಲೆ ಹೆಣ ಮುಟ್ಟಕ್ಕೆ ಯಾರು ಇಷ್ಟಪಡ್ತಾರೆ? ನೀವು ಕೈ ಹಿಡಿದು ಗಂಡಿದ್ರು ಮುಟ್ಟಲ್ಲ, ಕೈ ಹಿಡಿದು ಹೆಣ್ತಿದ್ರು ಮುಟ್ಟಲ್ಲ, ಮಕ್ಕಳು ಮುಟ್ಟಲ್ಲ, ಮರಿಯ ಮುಟ್ಟಲ್ಲ. ಪ್ರೀತಿದಿಂದ ಅಪಗೊಳ್ಳುವಂಥ ಮಕ್ಕಳು, ಹೆಂಡತಿ ಇವರೆಲ್ಲರೂ ಏನದ ಪ್ರಾಣ ಹೋತು ಅಂತಂದ್ರೆ 70 ದೆವ್ವ ಆಗಿಬಿಡ್ತಾರೆ ಅವರು. ಅದ ಇತ್ತು ಅಂತಂದ್ರೆ ಮುದ್ದಾಡ್ತಾರೆ. ಎಷ್ಟು ವ್ಯತ್ಯಾಸ ಅದ ನೋಡು ಮನುಷ್ಯನ ಭಾವನೆಯ ಒಳಗೆ. ಅದಕ್ಕೆ ಹೇಳ್ದ ಪ್ರಭುದೇವರು ಹೇಳಿದ್ರೆ ಇಲ್ಲಿ ಪ್ರಾಣ ಐತಿ, ಆದರೆ ದೇಹದ ಮೇಲೆ ವ್ಯಾಮೋಹ ಏನದ ಬಸವಣ್ಣಗಿಲ್ಲ. ಈ ಶರೀರ, ಈ ಅಂದ, ಈ ರೂಪ, ಈ ಯೌವನ ಇದು ಕೇವಲ ನನ್ನದಲ್ಲ. ಇದು ಜಂಗಮ ದಾಸೋಹಕ್ಕಾಗಿ ಏನದ, ಇದು ಶರಣರ ಸಂತರ ಬದುಕಿನ ಸೇವೆಗಾಗಿ ಏನದ ಈ ಶರೀರದ ಅನ್ನುವಂಥ ಭಾವವನ್ನು ಬಸವಣ್ಣ ಇಟ್ಟುಕೊಂಡ. ಬಾಗಿದ ಕೈಯಾಗಿ, ಬಾಗಿದ ತಲೆಯಾಗಿ, ಮುಗಿದ ಕೈಯಾಗಿ ಇರುಸು ಕೂಡಲು ಸಂಗಮ ದೇವ ಅಂತ ಕೇಳಲಿಲ್ಲ ಬಸವಣ್ಣ. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಎಂಥ ಭಾವ! ಶಿವನನ್ನು ಪೂಜಿಸುವಂಥ ನಿಮ್ಮಂಥ ಸಾಮಾನ್ಯ ವ್ಯಕ್ತಿ ಇದ್ದರೂ ಕೂಡ ಏನದ ಬಸವಣ್ಣಂದ ನನಗಿಂತ ದೊಡ್ಡವ, ನಾನು ಸಣ್ಣವ, ನಾನು ಚಿಕ್ಕವ. ಇಂಥ ಭಾವಕ್ಕೆ ಏನದ ಬಸವಣ್ಣ ದೊಡ್ಡವ ಅದ. ಇದು ನಾಟಕೀಯ ಭಾವ ಅಲ್ಲ, ಇದು ನಾಟಕೀಯ ಭಾವ ಅಲ್ಲ. ನಾಟಕೀಯ ಭಾವ ಏನದ 1 ದಿನ 2 ದಿನ 3ನೇ ದಿನ ಗೊತ್ತಾಗತ್ತೆ. ಆದರೆ ಬಸವಣ್ಣನ ಬದುಕು ಹಾಗಲ್ಲ. ಅದು ಇವತ್ತಿನವರೆಗೂ ಬಸವಣ್ಣ ಉಳ್ದಾನ, ಬೆಳೆದಾನ, ಮುಂದೊಂದು ದಿನ ಉಳಿತಾನ, ಬೆಳಿತಾನ ಅಂತಂದ್ರೆ ಕಾರಣ ಏನು ಅಂತಂದರೆ ಬಸವಣ್ಣನ ಆ ಭಾವನೆ ಏನದ ಉಳಿಸ್ತದ, ಬೆಳೆಸ್ತದ. ನಾವು ಎಷ್ಟು ಕಿಂಕರತ್ವದಿಂದ ಹೋಗ್ತೀವಿ ಅಷ್ಟು ನಾವು ಶಂಕರರಾಗ್ತೀವಿ. ನಾವು ಕಿಂಕರದಿಂದ ಹೋದರೆ ಮಾತ್ರ ಶಂಕರತ್ವವನ್ನು ಪಡ್ಕೋಬಹುದೇ ಹೊರತು ಅಹಂಕಾರದಿಂದ ಹೋದರೆ ಯಾರೂ ಏನದ ದೊಡ್ಡವರಾಗಕ್ಕಾಗೋದಿಲ್ಲ. ಅವರು ನೀವೆಲ್ಲ ಹಿಂದಿನ ಒಳಬಳ್ಳಾರಿ ಚನ್ನಬಸವ ತಾತನವರ ಬದುಕನ್ನು ನೋಡಿದ್ದೀರಿ, ನೀವು ನೋಡಿರಿಲ್ಲ? ಎಷ್ಟು ಸಾದಾ ಸರಳ ಜೀವನ ಅವರ ನುಡಿಗಳು. ಅವರೇನು ವಿದ್ವತ್ತದ ಮಾತುಗಳನ್ನು ಆಡಲಿಲ್ಲ.
ನಿಮ್ಮ ಆಡು ಭಾಷೆ ಒಳಗೆ ಏನದು ಹೇಳೋದು, ನಿಮ್ಮ ಒಂದು ಹೃದಯ ಇನ್ನೊಂದು ಹೃದಯಕ್ಕೆ ಸ್ಪರ್ಶ ಆಗಬೇಕಾದ್ರೆ ಮಾತೃಭಾಷೆನೇ ಸ್ಪರ್ಶ ಆಗೋದು, ಆಡು ಭಾಷೆನೇ ಸ್ಪರ್ಶ ಆಗೋದು, ವಿದ್ವತ್ತಿನ ಭಾಷೆ ಅಲ್ಲ ಸ್ಪರ್ಶ ಆಗೋದು. ಅದಕ್ಕೆ ಬುದ್ಧ ತನ್ನ ಸಂದೇಶನ ಎಲ್ಲವನ್ನೂ ಕೂಡ ಏನದ ಪಾಲಿ ಭಾಷೆ ಒಳಗೆ ಬರೆದ. ಯಾಕ? ನನ್ನ ತಾಯಿ ನಾಡಿನೊಳಗೆ ಬರೆದ್ರೆ ನನ್ನ ಅನುಯಾಯಿಗಳೆಲ್ಲರೂ ಏನದ ಅಪ್ಕೊಳ್ತಾರೆ, ಅದನ್ನು ಪ್ರೀತಿಸ್ತಾರೆ ಅನ್ನುವಂಥ ಭಾವದಿಂದ. ಹಾಗೆ ಬಸವಣ್ಣನವರು ಕೂಡ ಏನದ ಕನ್ನಡ ಸಂಸ್ಕೃತದಲ್ಲಿರ್ತಕ್ಕಂಥ ಅನೇಕ ವಿಚಾರಧಾರೆಗಳೆಲ್ಲವೂ ಕೂಡ ಏನದ ಕನ್ನಡದೊಳಗೆ ವಚನಗಳನ್ನು ರಚನೆ ಮಾಡಿದ್ರು. ಕಾರಣ ಅವು ನಿಮ್ಮನ್ನೆಲ್ಲ ಅಪ್ಗೊಳ್ಳಿ, ಪ್ರೀತಿ ಬರಲಿ ಅನ್ನುವಂಥ. ನಮ್ಮ ಭಾಷೆ ಅಂದರೆ ನಮ್ಮ ತಾಯಿ ಅಂದಾಗ ನಮಗೆ ಹೇಗೆ ಪ್ರೇಮ ಬರ್ತದ, ನಾವು ಆಡು ಭಾಷೆ ಇದ್ದಾಗ ನಮಗೆ ಅಷ್ಟೇ ಅನ್ನೋದ ಪ್ರೇಮ ವಾತ್ಸಲ್ಯ ಬರ್ತದ. ಹಾಗಾಗಿ ನಾವು ಒಂದಿಷ್ಟು ಓದ್ತೀವಿ ನಾವು. ಅದೇ ಇಂಗ್ಲೀಷ್ನಾಗ ಬರೆದ್ರೆ ಬರೋರು ಎಷ್ಟು ಮಂದಿ, ಬೆರಳೆಣಿಕೆ. ಆದರೆ ಅದೇ ಕನ್ನಡದಗಳು ಬರೆದ್ರೆ ಹಲವಾರು ಮಂದಿ ಏನದ ಓದ್ತಾರೆ. ಇಂಥ ಸರಳತೆಯ ಬದುಕನ್ನು ನಡೆಸಿರ್ತಕ್ಕಂಥ ಬಸವಣ್ಣನಾಗಿ ನಾನು ಹುಟ್ಟಬೇಕಾಗಿತ್ತು ಅಂತ ಪ್ರಭು ಬಯಸ್ತಾನಂದರೆ ಬಸವಣ್ಣನ ವ್ಯಕ್ತಿತ್ವವನ್ನು, ಬಸವಣ್ಣನ ಗುಣಗಳನ್ನು, ಬಸವಣ್ಣನ ನಡತೆಯನ್ನು ನಾವೆಲ್ಲ ತಿಳ್ಕೋಬೇಕಾಗ್ತದೆ. ಹಾಗಾಗಿ ಬಸವಣ್ಣ ಎಲ್ಲರಿಗೂ ದೊಡ್ಡವಾದ, ಎಲ್ಲರೂ ಅಣ್ಣ ಅಂದರು. ಅಂಥ ವ್ಯಕ್ತಿತ್ವದ ಉಳ್ಳಂಥ ವ್ಯಕ್ತಿಗಳನ್ನೇ ಮಹಾತ್ಮರು ಅಂತ ಕರೆಯೋದು. ಅವನು ಬಿಟ್ಕೋಬೇಕಾದ್ರೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ, ಏನು ಭಾಳ ಹೊತ್ತನ್ನು ತಗೊಳ್ಳಲ್ಲ ಟೈಮ್. ಹೀಗೆ ಒಬ್ಬ ಅನುಭಾವಿ ಒಂದಿಷ್ಟು ಏನದ ಧರ್ಮದ ಉಪದೇಶವನ್ನು ಮಾಡುವಂಥ ಸಂತರೇನದ ಹೀಗೆ ಒಂದು ಗ್ರಾಮದೊಳಗೆ ಹೋಗಿ ಉಪದೇಶವನ್ನು ಮಾಡಿದ್ರಂತ. ಈ ಪ್ರಪಂಚದೊಳಗಿರ್ತಕ್ಕಂಥ ಮಾಯೆ, ಇಲ್ಲಿರ್ತಕ್ಕಂಥ ಒಂದು ವ್ಯಾವಹಾರಿಕ ಜಂಜಡ ಏನಿದೆಲ್ಲ ಇದು ಮನುಷ್ಯನನ್ನು ಅಧೋಗತಿಗೆ ಹೋಗ್ತದೆ. ಭಗವಂತ ನಮಗೆ ಕೊಟ್ಟಿರುವಂತಹದ್ದು ಅಧೋಗತಿಗೆ ಹೋಗುವಂಥದ್ದಲ್ಲ, ಅದಕ್ಕೆ ಅಟ್ಕೊಂಡು ಕುಂದ್ರೋದಲ್ಲ. ನಾವು ಅದನ್ನು ಮುಕ್ತಿಯನ್ನು ಪಡ್ಕೊಳ್ಳುವಂತಹ ಸಾಧನೆಯನ್ನು ಮಾಡಬೇಕು ಅಂತ ತಮ್ಮ ಒಂದಿಷ್ಟು ಪ್ರವಚನಗಳನ್ನು, ಸಿದ್ಧಾಂತಗಳನ್ನು ಹೇಳ್ತಾ ಜನರಿಗೆ ಹೆಂಗೆ ನಮ್ಮ ಕಲ್ಯಾಣ ಶಾಸ್ತ್ರಗಳು ಹೇಳ್ತಾರೆ ಹಂಗೆ ಹೇಳ್ತಾ ಇದ್ದರು. ಅದ್ರಾಗ ಹಿಂಗೇನು ಕೂತಿರ್ತಾರಲ್ಲ ಕೂತವ್ರಿಗೊಬ್ಬರಿಗೆ, ಅವನಿಗೆ ಎಲ್ಲ ಮುಗಿಸೋದು ಕೂಡಲೇ ಕಲ್ಯಾಣ ಶಾಸ್ತ್ರಿಗಳ ಹತ್ರ ಬಂದಂತ ಭಾಳ ಚಂದ ಹೇಳಿದ್ರಿ ಶಾಸ್ತ್ರಿಗಳು, ಭಾಳ ಚಂದ ಹೇಳಿದ್ರಿ, ಭಾಳ ಇದು ಆಯ್ತು, ಭಾಳ ಮನಸ್ಸಿಗೆ ಹಿಡಿಸ್ತು ನಮಗೆ. ನಾನೇನದ ಈಗ ಮುಕ್ತಿ ಹೊಂದಬೇಕಂತ ಮಾಡೀನಿ, ಹೆಂಗೆ ಹೊಂದೋದ್ರಿ ಅಂತ ಕೇಳಿದ್ದೆಟ್ಟುತ್ತಾನವ. ಅವ್ರು ಹೇಳಿದ್ದು ಒಂದು ತಾಸಿನೊಳಗೆ ಕುತ್ಕೊಂಡು ಏನದು ಭಾಳ ಚಂದ ಹೇಳಿರಿ, ನನಗೆ ಈಗ ಸದ್ಯಕ್ಕೆ ಏನದು ಅರ್ಜೆಂಟಾಗಿ ನಾನು ಮುಕ್ತಿ ಹೊಂದಬೇಕು, ಅದಕ್ಕೆ ಹೆಂಗೆ ಹೇಳ್ರಿ ಅಂತಂದ್ರೆ ಕಲ್ಯಾಣ ಶಾಸ್ತ್ರಗಳು ಏನು ಹೇಳೋದು. ಅವರು ಒಂದು ತಾಸು ಹೇಳಬೇಕಾದ್ರೆ ಏನದ ಅಲ್ಲಿ ಏನದ 4 ತಾಸು ಓದ್ಕೊಂಡ್ಬಂದು ನಿಮಗೆ 1 ತಾಸು ಹೇಳಬೇಕು. ಅಲ್ಲ, ಈಗ ಅನುಭವ ಆಗ್ಯತ ಹೇಳ್ತಾರೆ. ಮೊದಲು ಅವರು ಏನದ ಸಾಧಕಾವಸ್ಥೆಯಲ್ಲಿದ್ದಾಗ 4 ತಾಸು ಅದನ್ನು ಮಾಡಿ ಓದಬೇಕಲ್ಲ. ಇವತ್ತು 1 ಗಂಟೆ ನಾವು ಮಾತಾಡ್ತೀವಿ ಅಂತಂದರೆ 4 ತಾಸು ಏನದ 10-12 ಪುಸ್ತಕಗಳನ್ನು, ಹಲವಾರು ಪುಸ್ತಕಗಳನ್ನು ಓದಿ ಅವನ್ನೆಲ್ಲ ತಂದು ನಿಮಗೆ ಹೇಳಬೇಕಲ್ಲ, ಅದು ಸಾಧನ. ಅದು ಹಂಗೆ ಕುತ್ಕೊಂಡು ಕೇಳ್ದಾನ ಬಂದು ನನ್ನ ಮುಕ್ತಿ ಆಗಬೇಕಾಗೈತ್ರಿ, ಹೆಂಗೆ ಆಗೋದು ಹೇಳಿಬಿಡ್ರಿ ನನಗೆ ದಾರಿಯ ಅಂತ. ಶಾಸ್ತ್ರಿಗಳು ಇವನಿಗೆ ತಿಳಿದಿದ್ದ ಇಟ್ಟ ಅವನ ದಾರಿ ಒಳಗೆ ಉತ್ತರ ಹೇಳಬೇಕಲ್ಲ. ಈಗ ಬೇರೆ ಹೇಳಿದ್ರೆ ನಡೆಯಂಗಿಲ್ಲ. ಆ ಶಾಸ್ತ್ರ ಈ ವಚನ ಹೇಳಿದ್ರೆ ಹಂಗೋ ಹಿಂಗೋ ಅಂದ್ರೆ ಅವೆಲ್ಲ ಬೇಡ್ರಿ. ಲಾಸ್ಟ್ ಮುಕ್ತಿ ಪದ ಒಂದು ಹಿಡ್ಕೊಂಡ, ನಾ ಮೊದಲಿನ ಯಾವ ಹಿಡ್ಕೊಂದಿಲ್ಲ. ನಮ್ಮಂದು ಹಿಡ್ಕೊಳ್ದು ಅಷ್ಟ. ಫಸ್ಟಿಂದ ಹಿಡ್ಕೊಳಂಗಿಲ್ಲ, ಲಾಸ್ಟಿಂದ ಒಂದು ಹಿಡ್ಕೊಂಡ್ಬಿಡ್ತಾರೆ. ಅದು ಅವ್ರಿಗೆ ಅನುಕೂಲ ಆಗ್ತಿತ್ತು ಅಂತಂದ್ರೆ ಲಾಸ್ಟಿಂದ ಒಂದು ಹಿಡ್ಕೊಂಡ್ಬಿಡೋದು. ಅದಕ್ಕೆ ಅವ್ರಿಗೆ ಶಾಸ್ತ್ರಿಗಳು ಏನಂದರು, ಒಬ್ಬ ಹುಡುಗನ ಕರೆದು ಒಂದು ತೆಂಗಿನಕಾಯಿ ತರಿಸಿ ಅವನ ಕೈಯಾಗ ಕೊಟ್ಟರು. ಈ ಕಾಯಿ ತಗೋ ಅಂದರು. ಯಾಕ್ರಿ? ನೀನು ಮುಕ್ತಿ ಬೇಕು ಬೇಡ? ಬೇಕ್ರಿ, ಹಿಡ್ಕೊ ಕಾಯಿ. ಈ ಕಾಯಿ ತಗೊಂಡು ನೋಡು, ಈ ಕಾಯಿ ಒಡಿಬೇಕು. ಒಡೆದ್ರೆ ಚಿಪ್ಪಿಗೆ ಕೊಬ್ಬರಿ ಅಂಟಿರಬಾರ್ದು. ಹಂಗೇನದ ಒಡೆದು ತೋರಿಸು ಅಂದ್ರೆ ಅವರು. ಅವ ಅಂದ, ಅಲ್ರಿ ಶಾಸ್ತ್ರ, ನಾ ಕೇಳಿದ್ದು ನಿನಗೆ ಮುಕ್ತಿ ಬಗ್ಗೆ ನಾ ಕೇಳಾಕತ್ತೀನಿ, ನೀವು ತೆಂಗಿನಕಾಯಿದು ಚಿಪ್ಪಿಗೆ ಹಚ್ಚಲಾರ್ದಂಥದ್ದು ಏನದು ಹೇಳಾಕತ್ತಿರಲ್ಲ. ನೀನು ಮುಕ್ತಿ ಬೇಕಂದ್ರೆ ನಾ ಹೇಳ್ದಂಗೆ ಮಾಡಂದ್ರೆ. ಅವಾಗ ಅವ ಅಂದ, ನೋಡ್ರಿ ಶಾಸ್ತ್ರಗಳ, ನಿಮಗೆ ಗೊತ್ತೈತಿಲ್ಲೋ ಗೊತ್ತಿಲ್ಲ, ಕಾಯಿ ಒಡೆದ್ರೆ 2 ಹೋಳು ಆಗ್ತದೆ. ಹಾಂ,
ಕೊಬ್ಬರಿ ಚಿಪ್ಪ ಎರಡು ಆಗ್ತವೆ. ಆದ್ರೆ ಕೊಬ್ಬರಿ ಚಿಪ್ಪಿಗೆ ಏನದು ಕೊಬ್ಬರಿ ಅಂಟ್ಕೊಂಡೇ ಇರ್ತದೆ, ಗಿಟಕ್ಕಂತೂ ಬರೋಕ್ಕೆ ಸಾಧ್ಯನೇ ಇಲ್ಲರಿ, ಅದು ಎರಡು ಆಗೋದರಿ ಅಂತ ಅಂದ. ಹಂಗಾರೆ ಒಂದು 4 ತಿಂಗಳು ನಿನ್ನ ಹತ್ರ ಇಟ್ಕೊ, 4 ತಿಂಗಳಾದ್ಮೇಲೆ ಮತ್ತೆ ನಾ ಪುರಾಣ ಪ್ರವಚನಕ್ಕೆ ಬರ್ತೀನಿ, ಬಂದಾಗ ಏನದ ಹೇಳ್ತೇನೆ ಅದು ಕೂತ್ರ ಅಂದ. ಅವ ಅಂದ್ಕೊಂಡ, ನಾ ಮುಕ್ತಿ ಕೇಳಿದೆ, ಶಾಸ್ತ್ರಿ ನೋಡಿದ್ರೆ ಕಾಯಿ ಕೊಟ್ಟು ಹೋದ, ಇದು ಏನು ಎಂತ ಅನ್ಕೋತ ತೊಗೊಂಡು ಹೋದ, ಏನು ಹೇಳ್ಯಾನ ನೋಡೋಣ ತಗೊ ಮುಂದೆ ಅಂತೇಳಿ 4 ತಿಂಗಳು ಇಟ್ಕೊಂಡು ಮತ್ತೆ 4 ತಿಂಗಳಿಗೆ ಏನದ ಇವರು ಶಾಸ್ತ್ರಿಗಳು ಬಂದು ಕೂಡಲೇ ಕಾಯಿ ಹಿಡ್ಕೊಂಡು ಬಂದಿದ್ದವ. ಕಲ್ಯಾಣ ಶಾಸ್ತ್ರಿಗಳು ಬಂದಾರ ಅಂದ್ಕೊಂಡು, ಹೌದಾ ತಡಿ ಹಂಗಾರೆ ಕಾಯಿ ಕೊಟ್ಟಾರ ಅಂತೇಳಿ ಕಾಯಿ ಹಿಡ್ಕೊಂಡು ಬಂದವ. ಬಂದ ಕೂಡಲೇ ಇವರು ಅಲ್ಲೇದಿಂದ ನೋಡಿದ್ರು ಶಾಸ್ತ್ರಿಗಳು, ಬತ್ತು ನಮ್ಮ ಕಾಯಿ ಗಿರಾಕಿ ಅಂದ್ರೆ ಇವರು ಬಂದವನ ಕಾಯಿ ಕೈಯಾಗಿ ಕೊಟ್ಟು, ಶಾಸ್ತ್ರಿಗಳ ಹೇಳ್ರಿ ನನಗೀಗ 4 ತಿಂಗಳೇ, ಅದನ್ನು 4 ತಿಂಗಳು ತಲೆ ತಿನ್ನಕ್ಕೆ ಹತ್ಬಿಟ್ಟೈತೆ ನನಗೆ, ಅದು ಮುಕ್ತಿ 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 ಅಂತ. ಅದಕ್ಕೇನದ ಹೇಳ್ರಿ ಅಂದ. ತಮ್ಮ ಈ ಕಾಯಿ ಒಡಿ ಅಂದರು. ಕಾಯಿ ಒಡದ, 2 ಹೋಳ ಆಯಿತು. ಅಲ್ಲಿ ಒಳಗೇನಾಗಿತ್ತು, ಗಿಟಕಾಗಿತ್ತು. ನೀರೆಲ್ಲ ಡ್ರೈ ಆಗಿ 4 ತಿಂಗಳ ಮಟ್ಟ ಒಣಗಿ ಕೊಬ್ಬರಿ ಹೋಗಿ ಗಿಟಕಾಗಿ ಚಿಪ್ಪ ಹೊರಗೆ ಬಂದಿತ್ತು. ಚಿಪ್ಪಿಗೆ ಕೊಬ್ಬರಿ ಅಂಟಿರಲಿಲ್ಲ. ಗಿಟಕ ಕೊಬ್ಬರಿ 2 ಹುಳ ಆಗಿರಲಿಲ್ಲ, 1 ಹುಳ ಆಗಿತ್ತು. ಆವಾಗ ಅವ್ರ ಶಾಸ್ತ್ರಿಗಳು ಅಂದರು, ಅವಾಗ ಏನಂದೆ ನೀನು ಅಂತ ಕೇಳಿದ. 4 ತಿಂಗಳದಿಂದ ಕಾಯಿ ಹೊಡೆದ್ರೆ ಕೊಬ್ಬರಿ ಹತ್ತತ್ರಿ, ಗಿಟಕ್ಕೆ ಹೆಂಗೆ ಬರ್ತೈತ್ರಿ, ಪೂರ್ಣ ಹೆಂಗೆ ಬರ್ತೈತಿ ಕೊಬ್ಬರಿ ಅಂತಂದು, ಮತ್ತು ಈಗ ಹೆಂಗೆ ಬಂದ್ರಿ? 4 ತಿಂಗಳು ಒಣಗೈತ್ರಿ ಶಾಸ್ತ್ರಿಗಳು, ಇಟ್ಟು ಗೊತ್ತಾಗೋದಿಲ್ಲ ನಿಮಗೆ ಅಂದವ. 4 ತಿಂಗಳದು ಒಣಗ್ಯದ, ಒಣಗೇನದ ಅದು ಗಿಟಕದಿಂದ ಅದು ಬೇರ್ಪಟ್ಟದ, ಈಗೇನದು ಗಿಟಕಾಗಿ ಬಂದದ, ಪರಿಪೂರ್ಣ ಆಗಿ ಬಂದದ, ಕೊಬ್ಬರಿಗಿಲ್ಲ, ಬರೀ ಚಿಪ್ಪಾಗಿ ಬಿಡ್ದೈತಿ, ಒಣಗ್ಯದ ಅದು ಎಲ್ಲ ಅಂದ. ನಿನಗೆ ಮುಕ್ತಿ ಬೇಕಂತಂದ್ರೆ ಕೊಬ್ಬರಿ ಹೆಂಗೆ 4 ತಿಂಗಳು ಒಣಗ್ಯದಲ್ಲ, ಹಂಗೆ ನಿನ್ನ ಸಾಂಸಾರಿಕ ಭಾವನೆಗಳನ್ನು ಬಂಧನಗಳಿಂದ ನೀನು ಒಣಗದಾಗ ನಿನಗೆ ಮುಕ್ತಿ ಸಿಗ್ತತ್ತಮ್ಮ, ಇಲ್ಲ ನೀನು ಮುಕ್ತಿ ಸಿಗೋದಲ್ಲ ಅಂದ. ಹಸಿ ಕೊಬ್ಬರಿ ಒಣಗಿ ಏನದ ಗಿಟಕಾಗಿ ಏನದ ಅಂಟ್ಕೊಳ್ಳಾರ್ದಂಗೆ ಹೆಂಗೆ ಬಂದದ, ಹಂಗೆ ನೀನು ಈ ಪ್ರಾಪಂಚಿಕ ವ್ಯವಹಾರದಿಂದ ಈ ಭಾವನೆಗಳಿಂದ ನೀನು ಎಂದು ಒಣಗ್ತಿ ನೋಡು, ಅಂದ ನಿನಗೆ ಮುಕ್ತಿ. ಮತ್ತು ಮಹಾತ್ಮರು ಹೇಳೋದು ಅದನ್ನ ಅಲ್ಲ. ನೀವೆಲ್ಲವನ್ನ ಬಯಸ್ತೀರಿ, ಎಲ್ಲದರ ಮಧ್ಯದೊಳಗೆ ಇರ್ತಾರೆ ನೀವು. ದಿನ ಏನು ನಿನ್ನ ಸಂಪತ್ತು ಅದು ಬೆಳ್ಳಿ ಮೇಲೆ ಕುಂದಿರಿಸ್ತೀರಿ, ಎಲ್ಲದರ ಮೇಲೆ ಕುಂದಿರಿಸ್ತೀರಿ. ಆದ್ದರಿಂದ ಅದರಿಂದ ನಿರ್ಲಿಪ್ತ ಮನೋಭಾವದಿಂದ ಅವರು ಇರ್ತಾರಂತ ಅವರು ದೊಡ್ಡವರಾಗ್ತಾರೆ. ಹೌದಾ? ನೀವು ಬೆಳ್ಳಿ ಮೇಲೆ ಕುರ್ಚಿ ಮೇಲೆ ಕುಂದಿರಿಸಿದ್ರು ಅಷ್ಟೇ, ಅವರಿಗೆ ಸಾದಾ ಕುರ್ಚಿ ಮೇಲೆ ಕುಂದಿರಿಸಿದ್ರು ಅಷ್ಟೇ. ಅವ್ರಿಗೆ ಕುಂದ್ರಾಕೊಂದು ಸಾಧನ ಅಷ್ಟೇ ಏನು ಹೊರತು ಅದು ಬೆಳ್ಳಿ ಬಂಗಾರ ಅನ್ನುವಂಥ ಭಾವ ಅವರಲ್ಲಿರೋದಿಲ್ಲ. ಅದಕ್ಕೆ ಅವ್ರು ಮಹಾತ್ಮರಾಗ್ತಾರೆ. ಕೊಬ್ಬರಿ ಚಿಪ್ಪು ಒಣಗದಂಗೆ ಮನುಷ್ಯ ಭಾವನೆಗಳನ್ನು ಬುದ್ಧಿಗಳನ್ನು ಒಣಗಿಸಬೇಕಾಗ್ತದೆ. ಗಿಟಗಿಗಿರು ಕಿಮ್ಮತ್ ಹಸಿ ಕೊಬ್ಬರಿಗಿಲ್ಲ ಐತೇನು? ಇಲ್ಲ. ಒಣಗಿದಕ್ಕೆ ಬಹಳ ಕಿಮ್ಮತ್ತದ, ಹಸಿ ಕೊಬ್ಬರಿಗೆ ಇರೋದಿಲ್ಲ. ಹಸಿ ಕೊಬ್ಬರಿ ಜಲ್ದಿ ಕೆಡ್ತದ, ಒಣಗಿದ ಕೊಬ್ಬರಿ ಜಲ್ದಿ ಕೆಡೋದಿಲ್ಲ ಅದು. ಹಾಗೆ ಶರೀರ ಬುದ್ಧಿ ಭಾವ ಇವು ಪಕ್ವವಾದಾಗ ಅದಕ್ಕೆ ಬಹಳ ಕಿಮ್ಮತ್ತದ. ಬಸವಣ್ಣನ ಭಾವ ಅದು ಏನದ ಒಣಗಿತ್ತು ಅಂತ ತಿಳ್ಕೊಂಡು ಏನದ ಪ್ರಭದೇವರ ಬಸವಣ್ಣನಾಗಿ ಯಾಕೆ ನನಗೆ ಹುಟ್ಟಿಸಬೇಡದು ಗೋಯೇಶ್ವರ ಶಿವನೇ, ನನ್ನ ಪ್ರಭದೇವರನಾಗಿ ಯಾಕೆ ಹುಟ್ಟಿಸಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಅವರು. ವ್ಯಕ್ತಿತ್ವ ಬರೋದು ಅಂಥ ಭಾವನೆಗಳಿಗೆ, ಅಂಥ ಗುಣಗಳಿಗೆ. ಅಂಥ ಗುಣಗಳನ್ನು ಹೊಂದಿದವರಿಗೆ ಮಾತ್ರ ಅಂಥ ಸ್ಥಾನಗಳನ್ನು ನಿಮ್ಮ ಪರಮ ಪೂಜ್ಯರು, ನಿಮ್ಮ ಶ್ರೀಮಠದ ಮಹಾ ಶಿವಾಚಾರ್ಯರು ಹಿಂದಿನವರು ಶಾಂಭವಿ ಗುಡಿಗೆ ಹೋಗಿ ಬಂದರು. ಹೋಗುವಾಗ ಏನದ ಹೋಗ್ತಾ ಬರ್ತಾ ಶಾಂಭವಿ ದರ್ಶನಕ್ಕೆ ಹೋಗ್ತಿದ್ರು. ತಾಯಿ ಅಂದ್ಲು, ಇದು ಪಕ್ವವಾಗಿರ್ತಕ್ಕಂಥ ಧ್ಯೇಯ, ಇದು ಪಕ್ವವಾಗಿರ್ತಕ್ಕಂಥ ಕಾಯ, ಇದು ಪಕ್ವ ಆಗ್ಯದ. ಇದರೊಳಗೆ ಏನು ಈ ಕಲ್ಮಶ ಇಲ್ಲ, ಇದರೊಳಗೆ ಇದು ಭಾವ ಪರಿಪೂರ್ಣವಾಗ್ಯದ. ಇದು ತುಂಬ ಅರಳಿರ್ತಕ್ಕಂಥ ಹೂವು, ಇದು ಭಗವಂತನ ಮುಡಿಗೆ ಇರಬೇಕಿದು. ನನ್ನ ಹತ್ರ ಯಾಕೆ ಬರ್ತದ ಅಂತ ತಿಳ್ಕೊಂಡು ಶಾಂಭವಿ ನೀನು ಬರಬೇಡ ಇಲ್ಲಿ ಅಂದ. ಹೌದಲ್ಲ? ನೀವು ಅಂತಿರ್ತಿರಲ್ಲ, ಯಾರೊಬ್ಬರು ದೊಡ್ಡ ಮನುಷ್ಯ ನಿಮ್ಮ ಮನೆಗೆ ಬಂದ್ರೆ, ಯಪ್ಪ ನೀ ಯಾಕೆ ಬಂದ್ಯೋ ಮಾರ ನನ್ನ ಮನೆಗೆ, ನಾನೇ ನೀನು ಮನೆಗೆ ಬರ್ತಿದ್ನಲ್ಲ, ಹೇಳಿ ಕಳಿಸಿದ್ರೆ ಸಾಕಾಗಿದ್ದು ನಾ ಬರ್ತೀನಿ ಅಂತೀರ ಇಲ್ಲ? ಎದಕ್ಕಂತೀರಿ?
ಅವನಲ್ಲಿರ್ತಕ್ಕಂತಹ ಸ್ಥಾನ ಮಾನ ಗುಣ ಭಾವ ಅದನ್ನು ನೋಡ್ಕೊಂಡು ಅಂತೀರಿ, ನೀನು ಬರಬಾರ್ದಪ್ಪ, ನಮ್ಮಂಥವ್ರ ಮನೆಗೆ ನೀ ಬರಬಾರ್ದು, ನಾನೇ ನಿಮ್ಮ ಮನೆಗೆ ಬರ್ತೀನಿ ಅಂತ. ಹಂಗೆ ಶಾಂಭವಿ ಇವರಲ್ಲಿರ್ತಕ್ಕಂಥ ಯೋಗತ್ವವನ್ನು ಕಂಡು ಏನಂತಾಳೆ, ನೀನು ಬರಬೇಡಪ್ಪ, ಇಲ್ಲ ನಿನ್ನ ತಾನಕ್ಕೆ ಏನದ ನಾನು ಬರ್ತೀನಿ ಅಂತ ಹೇಳಿದ್ಲು. ಅದು ಪಕ್ವತೆ ಅಂತಾರೆ ಅದಕ್ಕೆ. ಅಂಥ ಪಕ್ವತೆಯನ್ನು ಪಡ್ಕೊಂಡ್ರು, ಅಂಥ ಪಕ್ವತೆಯನ್ನು ಪಡ್ಕೊಂಡ್ರು ಅಂತ ತಿಳ್ಕೊಂಡೇನದು ಈ ಭಾಗದೊಳಗೆ ಇದು ಪ್ರಸಿದ್ಧಿ ಆಯ್ತು. ಅಷ್ಟಕ್ಕೆ ಬೆಳೀಲಿ ಅವ್ರು, ನೀ ಬರ್ತಿ ಅನ್ನೋದು ಗ್ಯಾರಂಟಿ ಏನಂದ್ರೆ ಅವರು. ಹೌದಲ್ಲ, ನಮ್ಮ ಬಳಗಾನವ್ರ ಅಪ್ಪಗಳು ಹೇಳಿದಾರಲ್ಲ ಅವಾಗ, ನೀನು ಹಂಗೆ ಬರ್ತಿ ಅಂತ ಗ್ಯಾರಂಟಿ ಏನು, ನೀ ಹಿಂಗೆ ಅದೇನು ಗ್ಯಾರಂಟಿ ಏನಂತ ನರಸಿಂಹನ ಕೇಳಿಲ್ಲ ಅವರು. ಹಾಂ, ಅದು ಮುಗ್ಧತೆ ಭಾವ, ಅದು ಪಕ್ವತೆಯ ಭಾವ, ಅದು ಕಲ್ಮಶ ಇಲ್ಲ ಅದರೊಳಗೆ, ಪರೀಕ್ಷೆ ಮಾಡುವಂಥ ಗುಣಗಳಿಲ್ಲ ಅಲ್ಲಿ. ಅವಾಗ ಹೇಳಲ್ಲು, ಬಂದರೆ ನಿನ್ನ ತಾಣದಾಗ ಇರ್ತೇನೆ, ಅಲ್ಲೇ ಹೋಳಿಗೆ ಮಾಡು, ಕರೆದು ಹೋಳಿಗೆ ಮಾಡು, ಕರೆದಿದ್ದ ವಾಸನೆ ಬರೋದಿಲ್ಲ. ಮಡಿದಿಂದ ನೀನು ಆ ಅಡುಗೆಯನ್ನು ಮಾಡಿಸು, ಕರೆದ ವಾಸನೆ ಬರಲಿಲ್ಲ, ಎಲ್ಲಿವರೆಗೆ ವಾಸನೆ ಬರೋದಿಲ್ಲ ಅಲ್ಲಿವರೆಗೆ ಏನದ ನಾ ಇದ್ದೀನಿ ಅಂತ ತಿಳ್ಕೊ ನೀನು. ಒಂದು ವೇಳೆ ವಾಸನೆ ಆಗ್ಯದ ಬಂದದ ಅಂತಂದ್ರೆ, ಅವತ್ತು ಕಮರ್ ಬಂದದ ಅಂತಂದರೆ ಅವತ್ತು ಮಡಿ ಕೆಟ್ಟದ ಅಂತ ತಿಳ್ಕೊ ನೀನು. ಅದನ್ನು ಆಚರಣೆ ಮಾಡ್ತಿರಲ್ಲ ನೀವು, ಇವತ್ತಿಗೆ ಮಾಡ್ತೀರ ಇಲ್ಲ, ಬರವಲ್ಲಲ್ಲ ಏನದು ಹೌದಲ್ಲ ಅಂತೇನೆ, ಅದ್ರಾಗ ನೀವು ಭಾಗಿಗಳಾಗಿಲ್ಲ ಅಂತ ನನಗೆ ಅನುಮಾನ ಬರಾಕತ್ತೈತೆ. ಹಾಂ, ಆಗ್ತೀರಿ, ಮಡಿದಿಂದ ಸ್ನಾನ ಮಾಡಿ ಹೋಗಿ ಹೋಳಿಗೆ ಮಾಡ್ತೀರಿ, ಆದರೂ ವಾಸನೆ ಬರೋದಿಲ್ಲ. ಬರೀ ನಾ ಕೇಳಿಲ್ಲ, ಒಂದು ಸಲ ಬಂದು ನಾನು ನೋಡಿ ಹೋಗೇನಿಲ್ಲ. ಒಂದು ಸಲ ದೇವಿ ಪುರಾಣ ಇದ್ದಾಗ ಬಂದಿದ್ದೆ. ಯಾಕೆ ಅಂತಂದರೆ ಶಾಂಭವಿ ಇಲ್ಲಿ ನೆಲೆಸಾಳ, ಶಾಂಭವಿ ಇಲ್ಲಿ ನೆಲೆಸಾಳ. ನೀವು ಕೇಳೋದಕ್ಕೆ ಬಂದಾಳ ಅನ್ನಕ್ಕೆ ಹೋಗಲಿ, ನಿಮ್ಮ ಹಿಂದಿನ ಮಠದ ಪರಮ ಪೂಜ್ಯರು ಏನದ ಮಹಾಂತ ಆ ಸ್ವಾಮಿಗಳವರ ಕೇಳಿದಕ್ಕೆ ಬಂದ್ಲಿ, ಅವ್ರಿಗೆ ಕೇಳಿಲ್ಲ ಅವರು. ಭಗವಂತ ಬರೋದು ಕೇಳಲಾರದೆ ಬರಬೇಕಾದರೆ ನಮ್ಮಲ್ಲಿರ್ತಕ್ಕಂಥ ಗುಣಗಳಿಗೆ ಬರುತ್ತಾಳ, ನಮ್ಮ ಭಾವನೆಗಳನ್ನು ನೋಡಿ ಬರುತ್ತಾನ. ಅಂಥ ಭಾವ ಅವರಲ್ಲಿ ಇತ್ತು ಅಂತ ತಿಳ್ಕೊಂಡು ನೀನು ಬರಬೇಡ, ನಿನ್ನಂತರೂ ಬರಬಾರದು ನನ್ನ ಹತ್ರ, ನನಗಿಂತ ಉನ್ನತವಾಗಿರ್ತಕ್ಕಂಥ ಸ್ಥಾನದೊಳಗೆ ನೀನದಿ. ಹೆಂಗಿಲ್ಲಿ ಪ್ರಭುದೇವರು ಉನ್ನತವಾಗಿರ್ತಕ್ಕಂಥ ಜ್ಞಾನದಿಂದ ವ್ಯಕ್ತಿತ್ವದಿಂದ ಉನ್ನತ ಆಗಿದ್ದರೂ ಕೂಡ ಬಸವಣ್ಣನವರು ಯಾಕೆ ದೊಡ್ಡವ್ರನ್ನ ಮಾಡಿದ್ರು ಅಂತಂದ್ರೆ, ನೀನು ಬಸವಣ್ಣ ದೊಡ್ಡವ ಅಂದ. ಬಸವಣ್ಣ ಅಂದ, ಪ್ರಭುದೇವ ನೀ ದೊಡ್ಡವ, ನಾನು ದೊಡ್ಡವಲ್ಲ ಅಂದ. ಇದು ಒಬ್ರಿಗೊಬ್ರು ಗೌರವ ಕೊಡೋದು. ಇದು ನಾವು ಅಂತೀನಿ, ಯಾವಾರ ಒಬ್ಬ ದೊಡ್ಡವ ಅಂದ್ಕೊಳ್ಳಿ, ಹೌದು ನಾನಾ ದೊಡ್ಡವ ಅಂತ ಮೀಸಿ ಮೇಲೆ ಕೈ ಆಡಿಸ್ತೇವೆ ನಾವು. ನೀ ಎದರಾಗ ದೊಡ್ಡವ ಅಂತ ನಿನಗೂ ಗೊತ್ತಿಲ್ಲ, ಹೇಳ್ದವನಿಗೆ ಗೊತ್ತಿಲ್ಲ ಅದು. ಇವರಿಬ್ಬರು ಅರ್ಥ ಮಾಡ್ಕೊಂಡವ್ರು. ಇವರು ಶಾಂಭವಿನೂ ಅರ್ಥ ಮಾಡ್ಕೊಂಡಾಕಿ, ಇಲ್ಲಿ ನಿಮ್ಮ ಮಠದ ಮಹಂತ ಮಹಾಸ್ವಾಮಿಗಳವರು ಅರ್ಥ ಮಾಡ್ಕೊಂಡವ್ರು, ಶಾಂಭವಿ ದೊಡ್ಡೋಕಿ ಅಂತ ಅವ್ರು ಅಂತಾರೆ, ಶಾಂಭವಿ ಇದ್ರೆ ನೀನು ದೊಡ್ಡಾತಪ್ಪ ಅಂತ ಇವ್ರು ಅಂತಾರ. ಅದಕ್ಕಾಗಿ ಇಬ್ಬರು ಈ ನಿಮ್ಮ ಮಠದಾಗ ಅದಾರ. ಶುದ್ಧವಾಗಿರ್ತಕ್ಕಂಥ ಭಾವನೆಯಿಂದ ನೀವು ಏನಾದ್ರೆ ಅವ್ರನ್ನಿಬ್ಬರನ್ನು ಸ್ಮರಣೆ ಮಾಡಿದ್ರೆ ನಿಮ್ಮ ಸಂಕಲ್ಪಗಳು ಕೂಡ ಈಡೇರ್ತಾರೋ ಅನ್ನುವಂಥ ಮಾತನ್ನು ಹೇಳ್ತಾ, ಅಂಥ ಒಂದು ವ್ಯಕ್ತಿತ್ವವನ್ನು, ಅಂಥ ಒಂದು ಬದುಕನ್ನು ಸಾಗಿಸಿರ್ತಕ್ಕಂಥ ಅನೇಕ ಶರಣರ, ಸಂತರ, ಮಹಾತ್ಮರ ಜೀವನ ದರ್ಶನವನ್ನು ನಮ್ಮ ಕಲ್ಯಾಣ ಶಾಸ್ತ್ರಗಳು ಭಾಳ ಅರ್ಥಪೂರ್ಣವಾಗಿ ನಮಗೆಲ್ಲ ದಿನ ಪ್ರವಚನ ಮಾಡ್ತಾರೆ. ಅದನ್ನೆಲ್ಲ ನೀವು ಭಕ್ತಿ ಭಾವದಿಂದ ಕೇಳಿಸ್ಕೊಡ್ರಿ. ಅಂಥ ಮಠವನ್ನು ಭಾಳ ಮುಗ್ಧರು, ಒಂಥರ ಅವರು ಮಗುವಿನ ಸ್ವಭಾವ ಅವ್ರದ್ದು. ನಿಮಗೀಗಿರ್ತಕ್ಕಂಥ ನಮ್ಮ ಮಹಾಂತ ಶಿವಾಚಾರ್ಯರು, ಮಹಾಂತಲಿಂಗ ಶಿವಾಚಾರ್ಯರು ಮಗು ಇದ್ದಂಗೆ ಅವರು. ನೋಡಕ್ಕೆ ವಯಸ್ಸಾಗಿರ್ತತಿ, ಅದಕ್ಕೇನು ದೊಡ್ಡವ್ರಂತ ಕಾಣ್ತೀರ. ಭಾವ ಏನದ ಮಗುವಿನ ಭಾವ ಅವ್ರದ್ದು. ಸಣ್ಣವ್ರ ಜೊತೆನೂ ಬೆರೀತಾರೆ, ದೊಡ್ಡವ್ರ ಜೊತೆನೂ ಬೆರೀತಾರೆ, ಎಲ್ಲರ ಜೊತೆನೂ ನಕ್ಕೋತ ಮಾಡ್ಕೊಂತ ಏನದ ಬೆರೀತಾರಲ್ಲ, ಆ ಬೆರಿವಿಕೆಗೆ ಇವತ್ತು ನೀವೇನದ ಬೆಳ್ಳಿ ತುಲಾಭಾರ ಮಾಡೋದು. ಒಂದಿಟ್ಟು ಏನಾದರೂ ಏನದ ಬೆರಿಕಿದ್ದವ್ರಿಗೆ ಮಾಡ್ತಿದ್ರೂ ಮಡಸ್ಸನೇಕ ಬರಲ್ಲ. ನೀವು ತುಲಾಭಾರ ತಟ್ಟು ಇರಲಿ, ಮಡಸ್ಸನೇಕ ಬರಲ್ಲ ನೀವು. ಅಂಥ ಮುಗ್ಧ ಭಾವನೆಗೆ ಏನದ, ನಮ್ಮ ತಾತ ಮುಗ್ಧದನ, ನಮ್ಮ ತಾತ ಒಂಥರ ಮಗು ಇದ್ದಂಗದನ. ಮಗುವಿನ ನೀವೇನದ ತೊಟ್ಟಲದೊಳಗೆ ಹಾಕಿ ಏನದ ತೂಗಿದ್ರೆ ನಿಮಗೆ ಸಮಾಧಾನ, ಮಗುವಿಗೇನದ ಅಂದ ಚಂದ ಮಾಡಿದ್ರೇ ನಿಮಗೆ ಸಮಾಧಾನ. ಹೌದಲ್ಲ? ನಿಮ್ಮ ಆನಂದಕ್ಕಾಗಿ ಏನದ ನೀವು ಮಗುವಿಗೇನದ ಅಲಂಕಾರ ಮಾಡ್ತೀರಿ ಹೊರತು ಆ ಅಲಂಕಾರದಿಂದ ಮಗುವಿಗೇನಿಲ್ಲ. ಮಗುವಿಗೇನಾರು ಲಾಭದನ? ಏನೂ ಇಲ್ಲ. ನಿಮ್ಮ ಆನಂದಕ್ಕಾಗಿ ಮಾಡೋದು.
ಹಾಗೆ ನೀವತ್ತು ಬೆಳ್ಳಿ ತುಲಾಭಾರ ಮಾಡುವಂಥದ್ದು ಅವರಿಗೇನು ಲಾಭ ಅಲ್ಲದು, ನಿಮ್ಮ ಆನಂದಕ್ಕಾಗಿ ನೀವು ಮಾಡೋದು. ಅವರು ಆ ಭಾವವನ್ನು ಮೀರಿ ನಿತ್ತವರು. ನೀವು ತುಲಾಭಾರ ಮಾಡಿದ್ರು ಹಂಗೆ ಇರ್ತಾರೆ, ಮಾಡಲಿಲ್ಲ ಅಂದರೂ ಹಂಗೆ ಇರ್ತಾರೆ. ಅಂಥ ಮುಗ್ಧತೆ ಭಾವವನ್ನು ಹೊಂದಿರತಕ್ಕಂಥ ನಮ್ಮ ಪರಮ ಪೂಜ್ಯರಿಗೆ ನೀವೆಲ್ಲರೂ ಕೂಡ ಮಾಡುವಂಥ ಕಾರ್ಯ ಭಾಳ ಅರ್ಥಪೂರ್ಣವಾಗಿರುವಂಥ ಮಾತನ್ನು ಹೇಳ್ತಾ, ಇಲ್ಲಿಯವರೆಗೆ ನಿದ್ದೆ ಮಾಡ್ದಂಗೆ ತೂಗುಡ್ಸದಂಗೆ ಶಾಂತತೆಯಿಂದ ಕೇಳಿರ್ತಕ್ಕಂಥ ನಿಮ್ಮೆಲ್ಲರಿಗೇನದ ಗುರು ಮಾಂತೇಶನ್ ಕೃಪಾ ಸದಾ ಇರಲಿ ಅಂತ ಆಶಿಸ್ತಾ ನಾನು ವಿರಮಿಸ್ತಾ ಇದ್ದೇನೆ.